ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಪದೇ ಪದೇ ಚಹಾ ಕುಡಿಯುವ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದು ಅಥವಾ ಕೆಟ್ಟದ್ದು ತಿಳಿದುಕೊಳ್ಳೋಣ. ನಮ್ಮ ದೈನಂದಿನ ಜೀವನದಲ್ಲಿ ಚಹಾ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ಚಹಾ, ಕೆಲಸದ ಮಧ್ಯೆ ಒತ್ತಡ ಕಡಿಮೆ ಮಾಡಲು ಚಹಾ, ಅತಿಥಿ ಬಂದರೆ ಆತಿಥ್ಯಕ್ಕಾಗಿ ಚಹಾ, ಹೀಗೆ ನಮ್ಮ ಜೀವನದಲ್ಲಿ ಚಹಾ ಒಂದು ಅವಿಭಾಜ್ಯ ಪಾನೀಯವಾಗಿದೆ. ಆದರೆ ಪದೇ ಪದೇ ಚಹಾ ಕುಡಿಯುವ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂಬ ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿ ಮೂಡುತ್ತದೆ. ಇದಕ್ಕೆ ಉತ್ತರಿಸಲು ಚಹಾದ ಒಳಿತು ಮತ್ತು ಕೆಡುಕುಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಚಹಾದಲ್ಲಿರುವ ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳೋಣ. ಚಹಾ ಎಲೆಗಳಲ್ಲಿ ಕ್ಯಾಫೀನ್, ಆ್ಯಂಟಿಆಕ್ಸಿಡೆಂಟ್ಸ್, ಟ್ಯಾನಿನ್ ಹಾಗೂ ಕೆಲವು ರೀತಿಯ ವಿಟಮಿನ್ ಮತ್ತು ಖನಿಜಗಳು ಇದ್ದರೆ ಇವು ದೇಹಕ್ಕೆ ಕೆಲವು ಲಾಭ ನೀಡುವಂತೆಯೇ ಮಿತಿಮೀರಿ ಸೇವಿಸಿದರೆ ಹಾನಿಯನ್ನು ಉಂಟು ಮಾಡಬಹುದು. ಈಗ ನಾವು ಪದೇ ಪದೇ ಚಹಾ ಕುಡಿಯುವುದರಿಂದ ಲಾಭಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮನಸ್ಸಿಗೆ ಚುರುಕು ನೀಡುವುದು. ಚಹಾದಲ್ಲಿರುವ ಕೆಫೀನ್ ನರವ್ಯೂಹವನ್ನು ಉತ್ತೇಜಿಸಿ ಮಂಕಾದ ಮನಸ್ಸಿಗೆ ಚೈತನ್ಯ ನೀಡುತ್ತದೆ. ಕೆಲಸದ ಒತ್ತಡಗಳಲ್ಲಿ ಚಹಾ ಕುಡಿಯುವುದರಿಂದ ತಕ್ಷಣ ಚುರುಕು ಬರುತ್ತದೆ. ಎರಡನೆಯದಾಗಿ, ಜೀರ್ಣಕ್ರಿಯೆಗೆ ಸಹಾಯಕ. ಊಟದ ನಂತರ ಅಲ್ಪ ಪ್ರಮಾಣದ ಚಹಾ ಕುಡಿಯುವುದರಿಂದ ಜೀರ್ಣಕ್ರಿಯೆ ಸುಗಮವಾಗುತ್ತದೆ ಎಂದು ಹಲವರು ನಂಬುತ್ತಾರೆ. ವಿಶೇಷವಾಗಿ ಹಸಿರು ಚಹಾ ಅಂದರೆ ಗ್ರೀನ್ ಟೀಯಲ್ಲಿ ಇರುವ ಆ್ಯಂಟಿಆಕ್ಸಿಡೆಂಟ್ಸ್ ಹೊಟ್ಟೆಯ ಆರೋಗ್ಯಕ್ಕೆ ಸಹಾಯಕವಾಗುತ್ತವೆ. ಮೂರನೆಯದಾಗಿ, ಆ್ಯಂಟಿಆಕ್ಸಿಡೆಂಟ್ಗಳ ಲಾಭ. ಚಹಾದಲ್ಲಿರುವ ಆ್ಯಂಟಿಆಕ್ಸಿಡೆಂಟ್ಸ್ ದೇಹದೊಳಗಿನ ಹಾನಿಕಾರಕ ಫ್ರೀ ರ್ಯಾಡಿಕಲ್ಸ್ಗಳನ್ನು ಕಡಿಮೆ ಮಾಡುತ್ತವೆ. ಇದರಿಂದ ಚರ್ಮದ ವಯೋಸಹಜ ಬದಲಾವಣೆಗಳು ನಿಧಾನವಾಗುವ ಸಾಧ್ಯತೆ ಇದೆ. ನಾಲ್ಕನೆಯದಾಗಿ, ಹೃದಯಾರೋಗ್ಯಕ್ಕೆ ಒಳ್ಳೆಯದು. ಕೆಲವು ಅಧ್ಯಯನಗಳ ಪ್ರಕಾರ ನಿಯಮಿತವಾಗಿ ಚಹಾ ಸೇವಿಸುವವರು ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಐದನೆಯದಾಗಿ, ತೂಕ ನಿಯಂತ್ರಣ. ವಿಶೇಷವಾಗಿ ಹಸಿರು ಚಹಾ ಅಥವಾ ಕಪ್ಪು ಚಹಾ ಅಂದರೆ ಬ್ಲ್ಯಾಕ್ ಟೀ ದೇಹದ ಕೊಬ್ಬು ಕರಗಿಸಲು ಸಹಕಾರಿ ಎಂಬ ಅಧ್ಯಯನಗಳು ಕಂಡುಬಂದಿವೆ. ನಿದ್ರೆ ಸಮಸ್ಯೆ, ಆಮ್ಲಪಿತ್ತ, ಹೃದಯ ಬಡಿತ, ಅಸ್ವಸ್ಥತೆ ಮುಂತಾದ ದೋಷಗಳು ಕಾಣಿಸಿಕೊಳ್ಳುತ್ತವೆ. ಈಗ ನಾವು ಪದೇ ಪದೇ ಚಹಾ ಕುಡಿಯುವುದರಿಂದ ಆಗುವ ದೋಷಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಅತಿಯಾದ ಕ್ಯಾಫೀನ್ ಸೇವನೆ. ದಿನಕ್ಕೆ 3.5 ಅಥವಾ 4 ಬಾರಿ ಮೀರಿದರೆ ಕ್ಯಾಫೀನ್ ಪ್ರಮಾಣ ಹೆಚ್ಚಾಗುತ್ತದೆ. ಇದರಿಂದ ತಲೆನೋವು, ನಿದ್ರೆ ಕೊರತೆ, ಚಿಂತೆ, ಹೃದಯ ಬಡಿತ, ವೇಗ ಇತ್ಯಾದಿ ಸಮಸ್ಯೆಗಳು ಉಂಟಾಗುತ್ತವೆ. ಮೂರನೆಯದಾಗಿ, ರಕ್ತಹೀನತೆ. ಚಹಾದಲ್ಲಿರುವ ಟ್ಯಾನಿನ್ ದೇಹದಲ್ಲಿ ಕಬ್ಬಿಣದ ಶೋಷಣೆಯನ್ನು ಕಡಿಮೆ ಮಾಡುತ್ತದೆ. ವಿಶೇಷವಾಗಿ ಸಸ್ಯಾಹಾರಿಗಳು ಅಥವಾ ರಕ್ತಹೀನತೆಯಿಂದ ಬಳಲುವವರು ಹೆಚ್ಚಾಗಿ ಚಹಾ ಕುಡಿದರೆ ಆರೋಗ್ಯ ಇನ್ನಷ್ಟು ಹದಗೆಡುತ್ತದೆ. ಚಹಾ ಒಳ್ಳೆಯದೂ ಹೌದು, ಕೆಟ್ಟದ್ದೂ ಹೌದು. ಆದರೆ ಎಷ್ಟು ಚಹಾ ಕುಡಿಯುವುದು ಸುರಕ್ಷಿತ ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ಆರೋಗ್ಯ ತಜ್ಞರ ಅಭಿಪ್ರಾಯದಂತೆ ದಿನಕ್ಕೆ 2-3 ಕಪ್ ಚಹಾ ಕುಡಿಯುವುದು ಬಹುತೇಕ ಎಲ್ಲರಿಗೂ ಸುರಕ್ಷಿತ. ಅದಕ್ಕಿಂತ ಹೆಚ್ಚು ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಕ. ಚಹಾ ಕುಡಿಯುವ ಸಮಯದಲ್ಲೂ ಎಚ್ಚರಿಕೆ ಅಗತ್ಯ. ಪದೇ ಪದೇ ಚಹಾ ಕುಡಿಯುವುದು ಕೆಲವೊಮ್ಮೆ ಮನಸ್ಸಿಗೆ ಶಾಂತಿ, ಚೈತನ್ಯ ನೀಡಬಹುದಾದರೂ ದೀರ್ಘಾವಧಿಯಲ್ಲಿ ದೇಹಕ್ಕೆ ಹಾನಿ ಉಂಟು ಮಾಡುವ ಸಾಧ್ಯತೆ ಹೆಚ್ಚು. ಮಿತವಾಗಿ 2-3 ಕಪ್ ಚಹಾ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಹೆಚ್ಚು ಕುಡಿಯುವ ಅಭ್ಯಾಸ ಬೆಳೆಸಿಕೊಂಡರೆ ಅನಿಮಿಯಾ, ನಿದ್ರೆ ಸಮಸ್ಯೆ, ಆಮ್ಲಪಿತ್ತ, ಹೃದಯ ಬಡಿತ, ಅಸ್ವಸ್ಥತೆ ಮುಂತಾದ ದೋಷಗಳು ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಚಹಾವನ್ನು ಒಂದು ಆರೋಗ್ಯ ಪಾನೀಯ ಎಂದುಕೊಳ್ಳುವುದಕ್ಕಿಂತ ಸಾಮಾಜಿಕ ಮತ್ತು ಮನರಂಜನಾ ಪಾನೀಯ ಎಂದು ಪರಿಗಣಿಸಿ ಮಿತಿಯಲ್ಲಿ ಸೇವಿಸುವುದು ಉತ್ತಮ. ಹೀಗಾಗಿ ಚಹಾ ಒಳ್ಳೆಯದೂ ಹೌದು, ಕೆಟ್ಟದ್ದೂ ಹೌದು. ಆದರೆ ಅದು ನಿಮ್ಮ ಸೇವನೆ ಪ್ರಮಾಣದ ಮೇಲೆ ಅವಲಂಬಿತವಾಗಿದೆ. ಇದೇ ರೀತಿ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಸಮಸ್ಯೆಗೆ ಪರಿಹಾರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.